Jai Shri Gurudev. Welcome to biology online class. In the previous class we have learnt about polygenic inheritance. What is polygenic inheritance? If the trait is controlled by 3 or more genes, or you can say if single character is controlled by 3 or more genes, it is called polygenic trait or polygenic inheritance. For an example, in humans we can consider height and skin color. So the 3 genes controls skin color in humans. Adu example tagondu nanu ಹೇಳಿದೆ. So 3 genes human beings ಅಲ್ಲಿ skin color ನ ಕಂಟ್ರೋಲ್ ಮಾಡ್ತಾ ಇದೆ. ಅದೇ height ನ ಕನ್ಸಿಡರ್ ಮಾಡೋದಾದ್ರೆ ಬರೀ ಟಾಲ್ ಅಥವಾ ಶಾರ್ಟ್ ಪರ್ಸನ್ಸ್ ಇರೋದಿಲ್ಲ. ಸೊ ಪಾಸಿಬಲ್ ಹೈಟ್ ಎಷ್ಟು ನಮಗೆ ಬರುತ್ತೆ, ಹೋಲ್ ರೇಂಜ್ ಆಫ್ ಪಾಸಿಬಲ್ ಹೈಟ್ಸ್ ನಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಟ್ರೇಟ್ಸ್ ಅಲ್ಲೂ ಡಿಸ್ಟಿಂಕ್ಟ್ ಆದಂತಹ ಆಲ್ಟರ್ನೇಟಿವ್ ಫಾರ್ಮ್ಸ್ ಇರಲೇಬೇಕಂತ ಏನಿಲ್ಲ. ಫಾರ್ ಅನ್ ಎಕ್ಸಾಂಪಲ್, ಈಗ ಒಂದು ಫ್ಲವರ್ ಕಲರ್ ಕನ್ಸಿಡರ್ ಮಾಡಿದ್ರೆ ಐದರ್ ಪರ್ಪಲ್ ಆರ್ ವೈಟ್ ಬರುತ್ತೆ. ಸೀಡ್ ಶೇಪ್ ಅನ್ನ ಕನ್ಸಿಡರ್ ಮಾಡಿದ್ರೆ ಐದರ್ ರೌಂಡ್ ಆರ್ ರಿಂಕಲ್ ಬರುತ್ತೆ. ಅದೇ ಹ್ಯೂಮನ್ ಬೀಂಗ್ಸ್ ಅಲ್ಲಿ ಹೈಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಎಷ್ಟೊಂದು ಪಾಸಿಬಲ್ ಹೈಟ್ಸ್ ಬರುತ್ತಲ್ಲ. ಅದೇ ತರ ಸ್ಕಿನ್ ಕಲರ್ ನ ಕನ್ಸಿಡರ್ ಮಾಡಿದ್ರೆ ಬರೀ ಡಾರ್ಕ್ ಸ್ಕಿನ್ ಲೈಟ್ ಸ್ಕಿನ್ ಅಂತ ಬರಲ್ಲ. ನೆನ್ನೆ ಹೇಳ್ದೆ ನಾನು, ವೆರಿ ಡಾರ್ಕ್ ಬ್ಲಾಕ್ ಬರುತ್ತೆ, ವೆರಿ ಲೈಟ್ ಬ್ರೌನ್, ಜಸ್ಟ್ ಲೈಟ್ ಬ್ರೌನ್, ಅಥವಾ ವೈಟ್ ಬರುತ್ತೆ. ಮುಲಾಟೋಸ್ ಅಂತ ಅಂದ್ರೆ ಇಂಟರ್ಮೀಡಿಯೇಟ್ ಕಲರ್ ಇರುವಂತಹ ಬರುತ್ತೆ. ಸೊ ಈ ತರ ಡಿಸ್ಟಿಂಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ಸ್ ಎಲ್ಲಾ ಟ್ರೇಟ್ಗೂ ಇರಲ್ಲ. ಸೊ ಅವಾಗ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ನಾವು ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ಬೋದು. ಸೊ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಅಂದ್ರೆ ಒಂದು ಟ್ರೇಟ್ ಅನ್ನ 3ಕ್ಕಿಂತ ಜಾಸ್ತಿ ಜೀನ್ಸ್ ಗಳು ಕಂಟ್ರೋಲ್ ಮಾಡ್ತಾ ಇರುತ್ತೆ ಅಂತ ಹೇಳಿ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಸೊ ಇವಾಗ ಇಲ್ಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಬರುತ್ತೆ. ಮೆಂಡಲ್ ಆಕ್ಚುಲಿ ಜೀನ್ಸ್ ಬಗ್ಗೆ ಮಾತ್ರ ಹೇಳ್ತಾರೆ. ಜೀನ್ಸ್ ಯಾವ ತರ ಮೂವ್ ಆಗುತ್ತೆ ಗ್ಯಾಮೆಟ್ಗೆ. ಈಗ ಪೇರೆಂಟ್ಸ್ ಅಲ್ಲಿ 2 ಜೀನ್ ಇರುತ್ತೆ ಅಥವಾ 2 ಅಲೀಲ್ಸ್ ಇರುತ್ತೆ. ಅದು ಸಪರೇಟ್ ಆಗುತ್ತೆ ಅಥವಾ ಸೆಗ್ರಿಗೇಟ್ ಆಗಿ ಗ್ಯಾಮೆಟ್ಸ್ ಗೆ ಒಂದೊಂದೇ ಅಲೀಲ್ ಹೋಗುತ್ತೆ ಅಂತ ಮೆಂಡಲ್ ಹೇಳ್ತಾರೆ. ಬಟ್ ಅಲ್ಲಿ ಕ್ರೋಮೋಸೋಮ್ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡೋದಿಲ್ಲ. ಬಟ್ ಅಲ್ಲಿ ರಿಯಲ್ ಏನು ಅಂತ ಅಂದ್ರೆ ಜೀನ್ಸ್ ನ ಕ್ಯಾರಿ ಮಾಡ್ತಾ ಇರುವಂತ ವೆಹಿಕಲ್ ಕ್ರೋಮೋಸೋಮ್. ಸೊ ಜೀನ್ಸ್ ನ ಕ್ಯಾರಿ ಮಾಡ್ತಾ ಇರುವಂತ ವೆಹಿಕಲ್ ಕ್ರೋಮೋಸೋಮ್. ನಾನು ಸ್ಟಾರ್ಟಿಂಗ್ ಲಾ ಆಫ್ ಸೆಗ್ರಿಗೇಷನ್ ಎಲ್ಲ ಹೇಳ್ತಿರ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಹೇಳಿದೆ. ಏನು ಅಂತ ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್ 46 ಕ್ರೋಮೋಸೋಮ್ ಇದ್ರೆ ಅದನ್ನ ಡಿಪ್ಲಾಯ್ಡ್ ಸೆಟ್ ಅಂತ ಹೇಳ್ತೀವಿ. ಗ್ಯಾಮೆಟ್ಸ್ ಗೆ ಹೋಗುವಂತದ್ದು 23 ಕ್ರೋಮೋಸೋಮು, 23 ಕ್ರೋಮೋಸೋಮು, ಇದು ಹಾಪ್ಲಾಯ್ಡ್ ಅಂತ ನಾವು ಹೇಳ್ತೀವಿ. ಗ್ಯಾಮೆಟ್ಸ್ ಆರ್ ಆಲ್ವೇಸ್ ಹಾಪ್ಲಾಯ್ಡ್. ಅಂದ್ರೆ 23 ಕ್ರೋಮೋಸೋಮ್ ಈಕ್ವಲ್ ಆಗಿ ಏನಾಗುತ್ತೆ, ಅನಾಫೇಸಿಗೆ ಹೋದಾಗ ಆಪೋಸಿಟ್ ಪೋಲ್ಸ್ ಗೆ ಮೂವ್ ಆಗುತ್ತೆ. ಅನಾಫೇಸ್ ಕೇಳಿದ್ರೆ ಅಲ್ವಾ, ಅನಾಫೇಸ್ ಅಲ್ಲಿ ಕ್ರೋಮೋಸೋಮ್ಸ್ ಆಪೋಸಿಟ್ ಪೋಲ್ಸ್ ಗೆ ಮೂವ್ ಆಗುತ್ತೆ. 23 ಕ್ರೋಮೋಸೋಮ್ಸ್ ಮೂವ್ ಆಗುತ್ತೆ. ಅದೇ ತರ ಈ 23 ಕ್ರೋಮೋಸೋಮ್ಸ್ ಮೂವ್ ಆಗ್ತಾ ಇರ್ಬೇಕಾದ್ರೆ ಕ್ರೋಮೋಸೋಮ್ಸ್ ಮೇಲೆ ಅದು ಜೀನ್ಸ್ ನ ಕ್ಯಾರಿ ಮಾಡುತ್ತೆ. ಕ್ರೋಮೋಸೋಮ್ಸ್ ಮೇಲೆ ಏನೇನ ಕ್ಯಾರಿ ಮಾಡುತ್ತೆ, ಜೀನ್ಸ್ ನ ಅದು ಕ್ಯಾರಿ ಮಾಡುತ್ತೆ. ಈಗ ಫಾರ್ ಅನ್ ಎಕ್ಸಾಂಪಲ್, ಈಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಇದ್ರೆ ಈ ಕ್ಯಾಪಿಟಲ್ ಟಿ ಇದಕ್ಕೆ ಬಂದ್ರೆ ಸ್ಮಾಲ್ ಟಿ ಈ ಒಂದು ಗ್ಯಾಮೆಟ್ ಹೋಗುತ್ತೆ. ಕ್ಯಾಪಿಟಲ್ ಟಿ ಇಲ್ಲಿ ಇದಕ್ಕೆ ಬರುತ್ತೆ, ಸ್ಮಾಲ್ ಟಿ ಇದಕ್ಕೆ ಹೋಗುತ್ತೆ. ಇದೆರಡು ಹೋಮೋಲಾಗಸ್ ಕ್ರೋಮೋಸೋಮ್ಸ್. ಈ ತರದ್ರಲ್ಲಿ 23 ಪೇರ್ಸ್ ಇರುತ್ತೆ. ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಎಷ್ಟಿರುತ್ತೆ, ಈ ತರದ್ದು 23 ಪೇರ್ಸ್ ಇರುತ್ತೆ. ಆ 23 ಪೇರ್ಸ್ ಅಲ್ಲಿ ಒಂದು ಈ ಕಡೆ ಬಂದ್ರೆ ಆ ಒಂದು ಪೇರ್ ಅಲ್ಲಿ ಒಂದು ಕ್ರೋಮೋಸೋಮ್ ಈ ಕಡೆ ಬಂದ್ರೆ ಇನ್ನೊಂದು ಕ್ರೋಮೋಸೋಮ್ ಈ ಕಡೆ ಮೂವ್ ಆಗುತ್ತೆ. ಅಂದ್ರೆ ಈ 2 ಹೋಮೋಲಾಗಸ್ ಕ್ರೋಮೋಸೋಮ್ ಇದೆಯಲ್ಲ, ಆ ಹೋಮೋಲಾಗಸ್ ಕ್ರೋಮೋಸೋಮ್ ಸಪರೇಟ್ ಆಗ್ಬಿಟ್ಟು ಈ ಕಡೆಗೆ ಮೂವ್ ಆಗುತ್ತೆ ಅಂತ ನಾನು ಅವಾಗ ನಿಮಗೆ ಈ ಒಂದು ಡಿಪ್ಲಾಯ್ಡ್ ಇದ್ದಿದ್ದು ಹ್ಯಾಪ್ಲಾಯ್ಡ್ ಆಗಿ ಹೆಂಗ್ ಮೂವ್ ಆಗುತ್ತೆ ಅಂತ ನಾನು ಹೇಳ್ಬೇಕಾದ್ರೆ ಹೇಳಿದ್ದೆ. ಬಟ್ ಮೆಂಡಲ್ ಕ್ರೋಮೋಸೋಮ್ಸ್ ಬಗ್ಗೆ ಎಲ್ಲೂ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಮೆಂಡಲ್ ನೀವು ಲಾ ಆಫ್ ಸೆಗ್ರಿಗೇಷನ್ ಸ್ಟೇಟ್ಮೆಂಟ್ ನೋಡಬಹುದು. ಅಲಿಲಿಕ್ ಪೇರ್ ಸೆಗ್ರಿಗೇಟ್ ಫ್ರಮ್ ಈಚ್ ಅದರ್ ಅಂಡ್ ಗ್ಯಾಮೆಟ್ ರಿಸೀವ್ಸ್ ಓನ್ಲಿ ಒನ್ ಅಲಿಲ್ ಅಂತ ಹೇಳ್ತಾರೆ ವಿನಃ ಅವರು ಅಲಿಲ್ ಕ್ಯಾರಿ ಮಾಡ್ತಿರೋಂಥ ವೆಹಿಕಲ್ ಕ್ರೋಮೋಸೋಮ್ ಅಂತ ಎಲ್ಲೂ ಮೆನ್ಷನ್ ಮಾಡೋದಿಲ್ಲ. ಕ್ರೋಮೋಸೋಮ್ಸ್ ಬಗ್ಗೆ ಅವರು ಏನನ್ನೂ ಮೆನ್ಷನ್ ಮಾಡ್ತಾ ಇಲ್ಲ. ಮೆಂಡಲ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಜೀನ್ಸ್ ಗಳು ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಯಾವ ತರ ಮೂವ್ ಆಗುತ್ತೆ, 2 ಜೀನ್ಸ್ ಇದ್ರೆ ಅಥವಾ 2 ಅಲಿಲ್ಸ್ ಇದ್ರೆ ಎಷ್ಟು ಅಲಿಲ್ ಗ್ಯಾಮೆಟ್ಸ್ ಗೆ ಮೂವ್ ಆಗುತ್ತೆ. ಜೀನ್ಸ್ ಮೂವ್ಮೆಂಟ್ ಡ್ಯೂರಿಂಗ್ ಮಿಯೋಸಿಸ್. ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಆಗುವಂತ ಸೆಲ್ ಸೈಕಲ್ ಮಿಯೋಸಿಸ್. ರಿಡಕ್ಷನಲ್ ಸೆಲ್ ಡಿವಿಷನ್ ಅಲ್ವಾ, 46 ಇದ್ದು 23 22 ಆಗ್ಬೇಕು ಅಂತ ಅಂದ್ರೆ ಮಿಯೋಸಿಸ್ ಆಗ್ತದೆ. ಸೊ ಮಿಯೋಸಿಸ್ ಆಗ್ಬೇಕಾದ್ರೆ ಜೀನ್ ಮೂವ್ಮೆಂಟ್ ಹೆಂಗಿರುತ್ತೆ ಅಂತ ಮೆಂಡಲ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಇಲ್ಲಿ ನಾನು ಹೇಳ್ತಿರೋದು ಕ್ರೋಮೋಸೋಮ್ ಯಾವ ತರ ಮೂವ್ ಆಗುತ್ತೆ. ಜೀನ್ಸ್ ಮೂವ್ ಆಗಿರೋ ತರನೇ ಕ್ರೋಮೋಸೋಮ್ ಮೂವ್ ಆಗುತ್ತಾ, ಆ ಜೀನ್ ಮೂವ್ ಆಗ್ತಿರೋದಕ್ಕೂ ಕ್ರೋಮೋಸೋಮ್ ಮೂವ್ ಆಗ್ತಿರೋದಕ್ಕೂ ನಾವು ಯಾವ ತರ ಕಂಪೇರ್ ಮಾಡ್ಬೋದು, ಅದನ್ನ ಯಾವ ತರ ನಾವು ಹೇಳ್ಬೋದು ಅನ್ನೋದೇ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ನ ಯಾವ ಸೈಂಟಿಸ್ಟ್ ಡಿಸ್ಕವರ್ ಮಾಡ್ತಾರೆ, ಅದು ಏನ್ ಹೇಳುತ್ತೆ, ಕ್ರೋಮೋಸೋಮ್ ಯಾವ ತರ ಮೂವ್ ಆಗುತ್ತೆ ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ. ಸೊ ಅದನ್ನ ನೋಡೋದಕ್ಕಿಂತ ಮುಂಚೆ ಈ ಮೆಂಡಲ್ ಬಗ್ಗೆ ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡು. ಆಕ್ಚುಲಿ ಮೆಂಡಲ್ published his work on inheritance in 1865, but for several reasons it remains unrecognized till 1900. ಮೆಂಡಲ್ ಅವ್ರ ಇನ್ಹೆರಿಟೆನ್ಸ್ ಬಗ್ಗೆ ಏನೇನೆಲ್ಲ ವರ್ಕ್ ಮಾಡ್ತಾರೆ
ಅದನ್ನ 1865 ಅಲ್ಲೇ ಪಬ್ಲಿಷ್ ಮಾಡ್ತಾರೆ. ಬಟ್ ಆದ್ರೆ ಅದು ರೆಕಗ್ನೈಸ್ ಆಗೋದಿಲ್ಲ. 1900 ಬರೋ ತನಕ, ಆ ಒಂದು ಇಯರ್ ಬರೋ ತನಕ ಮೆಂಡಲ್ ವರ್ಕ್ ರೆಕಗ್ನೈಸೇ ಆಗೋದಿಲ್ಲ. ಬಟ್ ಅವ್ರು ಪಬ್ಲಿಷ್ ಮಾಡ್ತಿರೋದು 1865 ಅಲ್ಲೇ. ಏನಕ್ಕೆ ಅಂತ ಅಂದ್ರೆ ಕೆಲವೊಂದು ರೀಸನ್ಸ್ ಇದೆ ಏನಕ್ಕೆ ಮೆಂಡಲಿನ ವರ್ಕ್ ರೆಕಗ್ನೈಸ್ ಆಗೋದಿಲ್ಲ ಅಷ್ಟು ವರ್ಷಗಳ ತನಕ. ಏನಕ್ಕೆ ಮೆಂಡಲ್ ವರ್ಕ್ ರೆಕಗ್ನೈಸ್ ಆಗೋದಿಲ್ಲ ಅನ್ನೋದಕ್ಕೆ ಕೆಲವೊಂದು ರೀಸನ್ಸ್ ಇದೆ. ಆ ರೀಸನ್ಸ್ ನ ಫಸ್ಟ್ ನೋಡಿ, ಆಮೇಲೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಏನ್ ಹೇಳುತ್ತೆ ಅಂತ ನೋಡಿ. ಫಸ್ಟ್ ರೀಸನ್ ಏನು ಅಂತ ಅಂದ್ರೆ ದ ಕಮ್ಯುನಿಕೇಶನ್ ವಾಸ್ ನಾಟ್ ಈಸಿ ಇನ್ ದೋಸ್ ಡೇಸ್. ಆ ಒಂದು ದಿನಗಳಲ್ಲಿ ಕಮ್ಯುನಿಕೇಶನ್ ಅನ್ನುವಂಥದ್ದು ತುಂಬಾ ಈಸಿ ಆಗಿರಲಿಲ್ಲ, ಬಟ್ ಅದು ಇವಾಗ ಈಸಿ ಆಗಿದೆ. ಅಂಡ್ ಇಸ್ ವರ್ಕ್ ಕುಡ್ ನಾಟ್ ಬಿ ವೈಡ್ಲಿ ಪಬ್ಲಿಷ್ಡ್. ಕಮ್ಯುನಿಕೇಶನ್ ಅಷ್ಟು ಈಸಿ ಇಲ್ದಲೇ ಇರೋದ್ರಿಂದ ಅವರ ವರ್ಕ್ ವೈಡ್ಲಿ ಪಬ್ಲಿಷ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ನೋಡಿ, ಈಗ ಆನ್ಲೈನ್ ಕ್ಲಾಸಸ್ ಮುಖಾಂತರ ನಾವು ಸ್ಟೂಡೆಂಟ್ಸ್ ಇಂದ ಕಮ್ಯುನಿಕೇಟ್ ಮಾಡ್ತಾ ಇದೀವಿ. ಏನಕ್ಕೆ ಅಂತ ಅಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಕಮ್ಯುನಿಕೇಶನ್ ಇವಾಗ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ನಾವು ನಮ್ಮ ಒಂದು ಕ್ಲಾಸಸ್ ಅನ್ನ ಆನ್ಲೈನ್ ಕ್ಲಾಸಸ್ ಮುಖಾಂತರ ನಿಮಗೆ ತಲುಪಿಸಬಹುದು. ಬಟ್ ಅವಾಗ ಏನಾಗುತ್ತೆ, ಇದೇ ತರಹದ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರುತ್ತೆ. ಅವ್ರ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದ್ದಾಗ ಮೆಂಟಲ್ ಇನ್ಹೆರಿಟೆನ್ಸ್ ಮೇಲೆ ಏನೇನು ವರ್ಕ್ ನ ಮಾಡಿರ್ತಾರೆ ಅದನ್ನ ಎಲ್ಲಾ ಜನಗಳಿಗೂ ತಲುಪಿಸೋದಕ್ಕೆ ಅವ್ರಿಗೆ ಆಗೋದಿಲ್ಲ, ಯಾಕೆಂದ್ರೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಇಸ್ ವರ್ಕ್ ಕುಡ್ ನಾಟ್ ಬಿ ವೈಡ್ಲಿ ಪಬ್ಲಿಷ್. ಅದು ಫಸ್ಟ್ ರೀಸನ್. ಮೆಂಟಲ್ ವರ್ಕ್ 1900 ತನಕ ಏನಕ್ಕೆ ಅನ್ರೆಕಗ್ನೈಸ್ಡ್ ಆಗಿತ್ತು ಅಂತ. ಸೊ ಫಸ್ಟ್ ರೀಸನ್ ಬರೆಯೋಣ, ಕಮ್ಯುನಿಕೇಶನ್ ವಾಸ್ ನಾಟ್ ಈಸಿ. Communication was not easy in those days. And his work could not be widely published. So ಹಾಗಾಗಿ ಅವರ ಒಂದು ವರ್ಕ್ ಪಬ್ಲಿಷ್ ಆಗೋದಕ್ಕೆ ಸಾಧ್ಯ ಆಗಿದೆ. ಇದು ಒಂದು ರೀಸನ್. ನೆಕ್ಸ್ಟ್ ರೀಸನ್ ನೋಡೋಣ. ಸಿ ಇಸ್ ಕಾನ್ಸೆಪ್ಟ್ ಆಫ್ ಜೀನ್ಸ್. ಜೀನ್ಸ್ ಬಗ್ಗೆ ಯಾವ್ದಾದ್ರು ಮೆಂಟಲ್ ತಾನೆ ಹೇಳೋಂತ. ಇಸ್ ಕಾನ್ಸೆಪ್ಟ್ ಆಫ್ ಜೀನ್ಸ್ ಆರ್ ಫ್ಯಾಕ್ಟರ್ಸ್ ಇನ್ ಮೆಂಟಲ್ ವರ್ಡ್ಸ್. ನಾನು ಅವತ್ತು ಹೇಳಿದ್ದೆ, ನಾವು ಇವಾಗ ಜೀನ್ಸ್ ಅಂತ ಕರಿತಾ ಇದೀವಿ, ಬಟ್ ಮೆಂಟಲ್ ಅದೇ ಜೀನ್ಸ್ ನ ಫ್ಯಾಕ್ಟರ್ಸ್ ಅಂತ ಹೇಳಿದ್ರು ಫಸ್ಟ್. ಫ್ಯಾಕ್ಟರ್ಸ್ ಇನ್ ಮೆಂಟಲ್ ವರ್ಡ್ಸ್. ಸೊ ಫಸ್ಟ್ ಅದನ್ನ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಇದ್ವಿ, ನೌ ವಿ ಕಾಲ್ ಇಟ್ ಆಸ್ ಜೀನ್ಸ್ ಅಂತ ನಮಗೆ. ದಿಸ್ ಕಾನ್ಸೆಪ್ಟ್ ಆಫ್ ಜೀನ್ಸ್ ಆರ್ ಫ್ಯಾಕ್ಟರ್ಸ್ ಇನ್ ಮೆಂಟಲ್ ವರ್ಡ್ಸ್. ಮೆಂಟಲ್ ಏನಂತ ಹೇಳ್ತಾರೆ, ಜೀನ್ಸ್ ಆರ್ ಸ್ಟೇಬಲ್ ಅಂತ ಹೇಳ್ತಾರೆ, ಜೀನ್ಸ್ ಆರ್ ಡಿಸ್ಕ್ರೀಟ್ ಯೂನಿಟ್ಸ್ ಅಂತ ಹೇಳ್ತಾರೆ. ಡಿಸ್ಕ್ರೀಟ್ ಅಂತ ಅಂದ್ರೆ ಒಂದು ಪ್ರತ್ಯೇಕವಾದಂತಹ ಯೂನಿಟ್ಸ್ ಗಳು ಅಂತ. ಸ್ಟೇಬಲ್ ಅಂತ ಅಂದ್ರೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ, ಪೇರೆಂಟ್ಸ್ ಇಂದ ನೆಕ್ಸ್ಟ್ ಜನರೇಷನ್ಗೆ ಅದು ಪಾಸ್ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಸ್ಟೆಬಿಲಿಟಿ ಇರಲೇಬೇಕಾಗತ್ತೆ. ಸೊ ಹಾಗಾಗಿ ಮೆಂಟಲ್ ಜೀನ್ಸ್ ಗಳು ಸ್ಟೇಬಲ್ ಆದಂತಹ ಯೂನಿಟ್ಸ್ ಗಳು, ಡಿಸ್ಕ್ರೀಟ್ ಅಂದ್ರೆ ಪ್ರತ್ಯೇಕವಾದಂತಹ ಯೂನಿಟ್ಸ್ ಗಳು ಅಂತ ಹೇಳ್ತಾರೆ. ಅಂಡ್ ಜೀನ್ಸ್ ಕಂಟ್ರೋಲ್ಸ್ ದ ಎಕ್ಸ್ಪ್ರೆಷನ್ ಆಫ್ ಎ ಪರ್ಟಿಕ್ಯುಲರ್ ಟ್ರೇಟ್. ಒಂದು ಪರ್ಟಿಕ್ಯುಲರ್ ಟ್ರೇಟ್ ಅಥವಾ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ಬೇಕು ಅಂತ ಅಂದ್ರೆ ಅದನ್ನ ಜೀನ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂಡ್ ಅಲೀಲ್ಸ್ ಬ್ಲೆಂಡ್ ಆಗೋದಿಲ್ಲ ಅಂತ ಹೇಳ್ತಾರೆ, ಅಲೀಲ್ಸ್ ಮಿಕ್ಸ್ ಆಗೋದಿಲ್ಲ ಅಂತ ಮೆಂಟಲ್ ಹೇಳ್ತಾರೆ. ಬಟ್ ಮೆಂಟಲ್ ಕಾನ್ಸೆಪ್ಟ್ ಡಿವಿಯೇಟ್ ಆಗುತ್ತೆ. ಎಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಆಯ್ತು, ಮಲ್ಟಿಪಲ್ ಅಲೀಲ್ಸ್ ಅಲ್ಲಿ ಆಯ್ತು, ಕೋಡಾಮಿನೆನ್ಸ್ ಅಲ್ಲಿ ಆಯ್ತು, ಕೋಡಾಮಿನೆನ್ಸ್ ಅಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಅಲೀಲ್ಸ್ ಮಿಕ್ಸ್ ಆಗತ್ತೆ. ಬಟ್ ಮೆಂಟಲ್ ಡಿವಿಯೇಷನ್ ಆಗುವಂತ ಕೆಲವೊಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಇನ್ಕಂಪ್ಲೀಟ್ ಡಾಮಿನೆನ್ಸ್, ಮಲ್ಟಿಪಲ್ ಅಲೀಲ್ಸ್, ಕೋಡಾಮಿನೆನ್ಸ್, ಪ್ಲಿಯೋಟ್ರೋಪಿ, ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಇದೆಲ್ಲ ಕಾನ್ಸೆಪ್ಟ್ ಅಲ್ಲೂ ಮೆಂಟಲ್ ಕಾನ್ಸೆಪ್ಟ್ ಡಿವಿಯೇಟ್ ಆಗುತ್ತೆ. ಅಂಡ್ ಅಲೀಲ್ಸ್ ಮಿಕ್ಸ್ ಸಹ ಆಗುತ್ತೆ. ಎಲ್ಲಿ ಮಿಕ್ಸ್ ಆಗುತ್ತೆ ಅಲೀಲ್ಸ್? ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಮಿಕ್ಸ್ ಆಗುತ್ತೆ. ಡಿವಿಯೇಷನ್ ಫ್ರಮ್ ಮೆಂಟಲಿಸಮ್ಗೆ ಸುಮಾರು ಕಾನ್ಸೆಪ್ಟ್ ಇದೆ, ಬಟ್ ಅಲೀಲ್ಸ್ ಮಿಕ್ಸ್ ಆಗ್ತಾ ಇರೋದು ನಾವು ಹೇಳ್ತಾ ಇರೋದು ಓನ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಮಾತ್ರ. ಓಕೆ, ಸೊ ಇವಾಗ ಅವ್ರು ಏನಂತ ಹೇಳಿದ್ರು, ಇಸ್ ಕಾನ್ಸೆಪ್ಟ್ ಆಫ್ ಜೀನ್ಸ್ ಆರ್ ಫ್ಯಾಕ್ಟರ್ಸ್ ಇನ್ ಮೆಂಟಲ್ ವರ್ಡ್ಸ್ ಆಸ್ ಸ್ಟೇಬಲ್ ಅಂಡ್ ಡಿಸ್ಕ್ರೀಟ್ ಯೂನಿಟ್ಸ್. ಅದು ಸ್ಟೇಬಲ್ ಆದಂತಹ ಒಂದು ಪ್ರತ್ಯೇಕವಾದಂತಹ ಯೂನಿಟ್ಸ್. ಅದೊಂದು ಪರ್ಟಿಕ್ಯುಲರ್ ಟ್ರೇಟ್ ಎಕ್ಸ್ಪ್ರೆಸ್ ಆಗಬೇಕು ಅಂದ್ರೆ ಬೇಕಾದಂತಹ ಇನ್ಫಾರ್ಮೇಶನ್ ಅದ್ರಲ್ಲಿ ಇರುತ್ತೆ. ಅಂಡ್ ಅಲೀಲ್ಸ್ ಗಳು ಮಿಕ್ಸ್ ಆಗೋದಿಲ್ಲ ಅಂತ ಮೆಂಟಲ್ ಹೇಳ್ತಾರೆ. ಬಟ್ ಇವ್ರು ಹೇಳಿದಂತ ಕಾನ್ಸೆಪ್ಟ್ ಅನ್ನ ಎಷ್ಟೋ ಜನ ಸೈಂಟಿಸ್ಟ್ ಗಳು, ಅವರ ಕಾಲದಲ್ಲಿ ಇದ್ದಂತ ಸೈಂಟಿಸ್ಟ್ ಗಳು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಏನಕ್ಕೆ ಅಂತ ಅಂದ್ರೆ ನಾವು ನೇಚರ್ ಅಲ್ಲಿ ಕಂಟಿನ್ಯೂಸ್ ವೇರಿಯೇಷನ್ ಅನ್ನ ನೋಡ್ತಾ ಇರ್ತೀವಿ. ಸೊ ಅದನ್ನ ನಾವು ಯೂನಿವರ್ಸಲ್ ಆಗಿ ಹೇಳಕ್ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ನೀವೇ ಅಬ್ಸರ್ವ್ ಮಾಡ್ಬೋದು. ನೀವು ಇನ್ಕಂಪ್ಲೀಟ್ ಡಾಮಿನೆನ್ಸಿಗೆ ಹೋಗಿ ಅಲೀಲ್ಸ್ ಅಲ್ಲಿ ಮಿಕ್ಸ್ ಆಯ್ತು, ಮೆಂಟಲ್ ಕಾನ್ಸೆಪ್ಟ್ ಡಿವಿಯೇಟ್ ಆಯ್ತು. ಕೋಡಾಮಿನೆನ್ಸಿಗೆ ಹೋಗಿ ಅಲೀಲ್ಸ್ ಮಿಕ್ಸ್ ಆಗದೆ ಇದ್ರು ಎರಡೂ ಜೀನ್ಸ್ ಒಟ್ಟಿಗೆ ಎಕ್ಸ್ಪ್ರೆಸ್ ಆಯ್ತು, ಮೆಂಟಲ್ ಕಾನ್ಸೆಪ್ಟ್ ಡಿವಿಯೇಟ್ ಆಯ್ತು. ಮಲ್ಟಿಪಲ್ ಅಲೀಲ್ಸಿಗೆ ಹೋಗಿ ಒಂದು ಜೀನು 3 ಅಲೀಲಿಕ್ ಫಾರ್ಮ್ ಅಲ್ಲಿ ಇತ್ತು, ಅಗೈನ್ ಮೆಂಟಲ್ ಕಾನ್ಸೆಪ್ಟ್ ಡಿವಿಯೇಟ್ ಆಯ್ತು. ಪ್ಲಿಯೋಟ್ರೋಪಿಗೆ ಹೋದ್ರೆ ಒಂದು ಜೀನು ಮಲ್ಟಿಪಲ್ ಟ್ರೇಟ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರುತ್ತೆ, ಅಗೈನ್ ಡಿವಿಯೇಟ್ ಆಯ್ತು. ಪಾಲಿಜೆನಿಕ್ ಇನ್ಹೆರಿಟೆನ್ಸಿಗೆ ಹೋದ್ರೆ
ಮೂರಕ್ಕಿಂತ ಜಾಸ್ತಿ ಜೀನು ಒಂದೇ ಟ್ರೇಟ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅಗೈನ್ ಮೆಂಡಲ್ ಕಾನ್ಸೆಪ್ಟ್ ಏನಾಯ್ತು, ಡಿವಿಯೇಟ್ ಆಯ್ತು. ಸೊ ಹಾಗಾಗಿ ಕಂಟಿನ್ಯೂಸ್ ವೇರಿಯೇಷನ್ ನೇಚರ್ ಅಲ್ಲಿ ಇರೋದ್ರಿಂದ ಅಲೀಲ್ಸ್ ಮಿಕ್ಸ್ ಆಗಲ್ಲ ಅಂತ ಮೆಂಡಲ್ ಏನ್ ಹೇಳ್ತಾರೆ, ಆ ಒಂದು ಕಾನ್ಸೆಪ್ಟ್ ನ ಎಷ್ಟೊಂದು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ. ಸೊ ಹಾಗಾಗಿ ಮೆಂಡಲ್ ವರ್ಕ್ ಈ 1900 ತನಕ ರೆಕಗ್ನೈಸೇ ಆಗೋದಿಲ್ಲ. ಸೊ ಸೆಕೆಂಡ್ ರೀಸನ್ ಬರೆಯೋಣ ಕಂಪ್ಲೀಟ್. ದಿಸ್ ಕಾನ್ಸೆಪ್ಟ್ ಆಫ್ ಜೀನ್ಸ್ ಆರ್ ಫ್ಯಾಕ್ಟರ್ಸ್ ಇನ್ ಮೆಂಡಲ್ ವರ್ಕ್ಸ್ ಹ್ಯಾಸ್ stable or discrete units controls the expression of particular trait. ಹೌದಾ? ಸೊ ಮೆಂಡಲ್ ಹೇಳಿದಂತಹ ಜೀನ್ಸ್ ಅಥವಾ ಒಂದು ಫ್ಯಾಕ್ಟರ್ಸ್ ಗಳು ಸ್ಟೇಬಲ್ ಅಥವಾ ಡಿಸ್ಕ್ರೀಟ್ ಯೂನಿಟ್ಸ್ ಗಳು ಅದು ಒಂದು ಪರ್ಟಿಕ್ಯುಲರ್ ಟ್ರೇಟ್ ಎಕ್ಸ್ಪ್ರೆಷನ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅಂಡ್ allelic pair which do not blend with each other, which do not blends with each other and the mix ಆಗ್ತಾ ಇಲ್ಲ, what not accepted by many contemporaries because continuous variation seen in nature. ಕಂಟೆಂಪರರೀಸ್ ಅವರ ಒಂದು ಟೈಮಲ್ಲಿ ಇದ್ದಂತ ಕೆಲವೊಂದು ಸೈಂಟಿಸ್ಟ್ಗಳು, ಬಯಾಲಜಿಸ್ಟ್ಗಳು, ಸಿ ಮೆಂಡಲ್ ಕಾನ್ಸೆಪ್ಟ್ ಆಫ್ ಜೀನ್ಸ್ ಆಸ್ ಸ್ಟೇಬಲ್ ಆರ್ ಡಿಸ್ಕ್ರೀಟ್ ಯೂನಿಟ್ಸ್ ಕಂಟ್ರೋಲ್ಸ್ ದ ಎಕ್ಸ್ಪ್ರೆಷನ್ ಆಫ್ ಪರ್ಟಿಕ್ಯುಲರ್ ಟ್ರೇಟ್. ಇದೆಲ್ಲ ಮೆಂಡಲ್ ಹೇಳ್ತಾರಂಥದ್ದು. ಅಂಡ್ allelic pair which do not blend with each other was not accepted by many contemporaries because continuous variation seen in nature. ನೇಚರ್ ಅಲ್ಲಿ ತುಂಬಾನೇ ವೇರಿಯೇಷನ್ ಇರುತ್ತೆ. ನೀನು ಪೀ ಪ್ಲಾಂಟ್ಗೆ ಒಂದರಲ್ಲಿ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಅನ್ನ ಸ್ಟಡಿ ಮಾಡಿ ಅದನ್ನ ಯೂನಿವರ್ಸಲ್ ಆಗಿ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ನೇಚರ್ ಅಲ್ಲಿ ಯು ಕ್ಯಾನ್ ಅಬ್ಸರ್ವ್ ಕಂಟಿನ್ಯೂಸ್ ವೇರಿಯೇಷನ್ ಇನ್ ದ ನೇಚರ್. ಸೊ ಹಾಗಾಗಿ ಎಷ್ಟೋ ಜನ ಬಯಾಲಜಿಸ್ಟ್ಗಳು ಅಥವಾ ಕಂಟೆಂಪರರೀಸು ಈ ಮೆಂಡಲ್ ಕಾನ್ಸೆಪ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇದು ಸೆಕೆಂಡ್ ರೀಸನ್. ನೆಕ್ಸ್ಟ್ ರೀಸನ್, ಮೆಂಡಲ್ ಅಪ್ರೋಚ್ ಆಫ್ ಯೂಸಿಂಗ್ ಮ್ಯಾಥಮೆಟಿಕ್ಸ್ ಟು ಎಕ್ಸ್ಪ್ಲೈನ್ ಬಯೋಲಾಜಿಕಲ್ ಫಿನಾಮಿನನ್. ಸೊ ಮೆಂಡಲ್ approach of using mathematics to explain biological phenomenon or biological phenomena. ಸೊ ಮೆಂಡಲ್ ಏನ್ ಹೇಳ್ತಾರೆ, ಮ್ಯಾಥಮೆಟಿಕ್ಸ್ ನ ಯೂಸ್ ಮಾಡ್ತಾರೆ ಯಾವ್ದನ್ನ ಒಂದು ಬಯೋಲಾಜಿಕಲ್ ಪ್ರೋಸೆಸ್, ಒಂದು ಬಯೋಲಾಜಿಕಲ್ ಫಿನಾಮಿನನ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ ಮ್ಯಾಥಮೆಟಿಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಈಗ ನೀವು ನೋಡಿರ್ಬೋದಲ್ವಾ, ಪನ್ನೆಟ್ ಸ್ಕ್ವೇರ್ ಅಲ್ಲಿ ನಾವು ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ತೀವಿ. ಪನ್ನೆಟ್ ಸ್ಕ್ವೇರ್ ಆ ತರ ಒಂದು ಕೆಲವೊಂದು ಮ್ಯಾಥಮೆಟಿಕ್ಸ್ ನ ಅಪ್ರೋಚ್ ಮಾಡ್ತಾರೆ. ಏನಕ್ಕೆ ಅಂತ ಅಂದ್ರೆ ಬಯೋಲಾಜಿಕಲ್ ಫಿನಾಮಿನನ್ ಯೂಸ್ ಮಾಡಕ್ಕೆ ಮ್ಯಾಥಮೆಟಿಕ್ಸ್ ನ ಫಸ್ಟ್ ಟೈಮ್ ಮೆಂಡಲ್ ಯೂಸ್ ಮಾಡ್ತಾರೆ. ಇಟ್ ವಾಸ್ ಟೋಟಲಿ ನ್ಯೂ ಅಂಡ್ ಅನ್ಅಕ್ಸೆಪ್ಟಬಲ್. ಸೊ ಎಷ್ಟೊಂದು ಜನ ಬಯಾಲಜಿಸ್ಟ್ಗಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಬಿಕಾಸ್ ದಿಸ್ ಕಾನ್ಸೆಪ್ಟ್ ವಾಸ್ ಟೋಟಲಿ ನ್ಯೂ. ಅದು ಥರ್ಡ್ ರೀಸನ್ ಏನಕ್ಕೆ ಮೆಂಡಲ್ ವರ್ಕ್ ರೆಕಗ್ನೈಸ್ ಆಗೋದಿಲ್ಲ. ಸೊ ದಟ್ ಈಸ್ ಮೆಂಡಲ್ಸ್ approach of mathematics to explain biological phenomena was totally new and it is unacceptable, and it is unacceptable because it was completely new concept. So next reason ಏನು ಅಂತ ಅಂದ್ರೆ, Mendel work suggests that genes were discrete units. Genes were discrete units. ಡಿಸ್ಕ್ರೀಟ್ ಪ್ರತ್ಯೇಕ ಅಂತ ಅವಾಗ ಹೇಳ್ತಾನೆ, ಪ್ರತ್ಯೇಕವಾದಂತ ಯೂನಿಟ್ಸ್ ಗಳು. ಮೆಂಡಲ್ ವರ್ಕ್ ಏನನ್ನ ಸಜೆಸ್ಟ್ ಮಾಡುತ್ತೆ ಅಂದ್ರೆ, ಜೀನ್ಸ್ ಅಥವಾ ಮೆಂಡಲ್ ಪ್ರಕಾರ ಫ್ಯಾಕ್ಟರ್ಸ್ ಗಳು ಡಿಸ್ಕ್ರೀಟ್ ಯೂನಿಟ್ಸ್ ಅಂತ ಸಜೆಸ್ಟ್ ಮಾಡುತ್ತೆ. ಬಟ್ he could not explain the physical existence of genes. ಫಿಸಿಕಲಿ ಜೀನ್ಸ್ ಇರೋದಕ್ಕೆ, ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆಫ್ ಜೀನ್ಸ್ ಅನ್ನ ಮೆಂಡಲ್ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಅಂಡ್ ಆರ್ ಸೇ ವಾಟ್ ದೇ ವರ್ ಮೇಡ್ ಆಫ್, ಆರ್ ಯು ಕ್ಯಾನ್ ಸೇ he could not explain ವಾಟ್ ದೇ ವರ್ ಮೇಡ್ ಆಫ್ ಅಂತ. ಅಂದ್ರೆ ಜೀನ್ಸ್ ಗಳಲ್ಲಿ ಏನಿದೆ, ಜೀನ್ಸ್ ಗಳು ಯಾವ್ದ್ರಿಂದ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಅಂಡ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆಫ್ ಜೀನ್ಸ್ ಗೆ ಯಾವುದೇ ತರಹದ ಪ್ರೂಫ್ ಅನ್ನ ಕೊಡೋದಿಲ್ಲ. ದಟ್ ಈಸ್ he could not explain the physical
physical existence of genes, or you can say he could not provide any proof for the physical existence of gene, or he could not explain what they were made of. ಅದರಲ್ಲಿ ಏನಿದೆ ಅಂತಾನೆ ಎಕ್ಸ್ಪ್ಲೈನ್ ಮಾಡಲ್ಲ, ಆ ಜೀನ್ಸ್ ಗಳ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಗೆ ಯಾವುದೇ ತರಹದ ಪ್ರೂಫ್ ಅನ್ನು ಸಹ ಕೊಡೋದಿಲ್ಲ. ಸೊ ಅದು ಒಂದು ಡ್ರಾಬ್ಯಾಕ್ ಆಗುತ್ತೆ. ಬಟ್ ಮೆಂಡಲ್ ವರ್ಕ್ ಏನಂತ ಸಜೆಸ್ಟ್ ಮಾಡ್ತಾ ಇದೆ, ಜೀನ್ಸ್ ಗಳು ಡಿಸ್ಕ್ರೀಟ್ ಯೂನಿಟ್ಸ್ ಅಂತ ಅಷ್ಟೇ ಸಜೆಸ್ಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಬರೆಯೋಣ. he could not provide any physical proof for the existence of genes, or say, he did not say what they were made of. What they were made of. See, this is the last reason why Mendel work remains unrecognized till 1900, even though he published his work in 1865. 1865 ಅಲ್ಲೇ ಪಬ್ಲಿಷ್ ಮಾಡಿದ್ರು. ಏನಕ್ಕೆ ಅನ್ರೆಕಗ್ನೈಸ್ ಆಗಿತ್ತು ಅವರ ಒಂದು ವರ್ಕ್ 1900 ಇಂದ ಅಂತ ಅಂದ್ರೆ, ಫಸ್ಟ್ ರೀಸನ್ ಕಮ್ಯುನಿಕೇಶನ್ ವಾಸ್ ನಾಟ್ ಈಸಿ ಇನ್ ದೋಸ್ ಡೇಸ್ ಅಂಡ್ ಹಿಸ್ ವರ್ಕ್ ಕುಡ್ ನಾಟ್ ಬಿ ವೈಡ್ಲಿ ಪಬ್ಲಿಷ್ಡ್. ಅಂಡ್ ಸೆಕೆಂಡ್ ರೀಸನ್ ಇಸ್ ಕಾನ್ಸೆಪ್ಟ್ ಆಫ್ ಜೀನ್ಸ್ ಆರ್ ಫ್ಯಾಕ್ಟರ್ಸ್ ಆಸ್ ಡಿಸ್ಕ್ರೀಟ್ ಅಂಡ್ ಸ್ಟೇಬಲ್ ಯೂನಿಟ್ಸ್ ಕಂಟ್ರೋಲ್ಸ್ ದ ಎಕ್ಸ್ಪ್ರೆಷನ್ ಆಫ್ ಪರ್ಟಿಕ್ಯುಲರ್ ಟ್ರೇಟ್. ಸ್ಟೇಬಲ್ ಮತ್ತೆ ಡಿಸ್ಕ್ರೀಟ್ ಯೂನಿಟ್ಸ್ ಜೀನ್ಸ್ ಅದು ಒಂದು ಪರ್ಟಿಕ್ಯುಲರ್ ಟ್ರೇಟ್ ಇನ ಎಕ್ಸ್ಪ್ರೆಷನ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅಲಿಲಿಕ್ ಪೇರು ಸೆಗ್ರಿಗೇಟ್ ಆಗ್ತಾ ಇರ್ಬೇಕಾದ್ರೆ ಈ ಒಂದು ಅಲಿಲಿಕ್ ಪೇರು ಯಾವುದೇ ಕಾರಣಕ್ಕೂ ಬ್ಲೆಂಡ್ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅದನ್ನ ಎಷ್ಟೊಂದು ಜನ ಬಯೋಲಜಿಸ್ಟ್ಗಳು ಅಥವಾ ಕಂಟೆಂಪರರೀಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಬಿಕಾಸ್ ಕಂಟಿನ್ಯೂಸ್ ವೇರಿಯೇಷನ್ ಸೀನ್ ಇನ್ ನೇಚರ್. ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ಸ್ ಈಗ ಆಲ್ರೆಡಿ ಗೊತ್ತಾಗೋಗಿದೆ. ಮೆಂಡಲ್ ಕಾನ್ಸೆಪ್ಟ್ ಎಷ್ಟೋ ಕಡೆ ಡಿವಿಯೇಟ್ ಆಗೋಗಿದೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಅಲಿಲ್ಸ್ ಮಿಕ್ಸ್ ಆಗಿದೆ. ಹಾಗಾಗಿ ಕೋಡಾಮಿನೆನ್ಸ್ ಅಲ್ಲಿ ಪ್ಲಿಯೋಟ್ರೋಪಿ, ಪಾಲಿಜೆನಿಕ್ ಟ್ರೇಟ್, ಮಲ್ಟಿಪಲ್ ಅಲಿಲ್ಸ್, ಈ ಎಲ್ಲಾ ಕಾನ್ಸೆಪ್ಟ್ ಅಲ್ಲೂ ಮೆಂಡಲ್ ಕಾನ್ಸೆಪ್ಟ್ ಏನಾಗ್ತಾ ಹೋಗ್ತಾ ಇದೆ, ಡಿವಿಯೇಟ್ ಆಗ್ತಾ ಹೋಗ್ತಾ ಇದೆ. ಅವರು ಇನ್ಹೆರಿಟೆನ್ಸ್ ನ ಸ್ಟಡಿ ಮಾಡಿದ್ದು ಪೀ ಪ್ಲಾಂಟ್ ಅಲ್ಲಿ, ಬಟ್ ನೇಚರ್ ಅಲ್ಲಿ ನೀವು ಬೇರೆ ಬೇರೆ ಆರ್ಗನಿಸಮ್ ನ ತಗೊಂಡಾಗ ಅವರ ಒಂದು ಕಾನ್ಸೆಪ್ಟ್ ಡಿವಿಯೇಟ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ದಿಸ್ ಕಾನ್ಸೆಪ್ಟ್ ವಾಸ್ ನಾಟ್ ಅಕ್ಸೆಪ್ಟೆಡ್ ಬೈ ಮೆನಿ ಕಂಟೆಂಪರರೀಸ್ ಆಫ್ ಹಿಸ್ ಟೈಮ್, ಬಿಕಾಸ್ ಕಂಟಿನ್ಯೂಸ್ ವೇರಿಯೇಷನ್ ಸೀನ್ ಇನ್ ನೇಚರ್. ನೆಕ್ಸ್ಟ್ ರೀಸನ್ ಏನು ಅಂತ ಅಂದ್ರೆ, ಮೆಂಡಲ್ಸ್ ಅಪ್ರೋಚಸ್ to use mathematics to explain biological phenomena. Biological phenomena na explain ಮಾಡೋದಕ್ಕೆ ಮ್ಯಾಥಮೆಟಿಕ್ಸ್ ನ ಯೂಸ್ ಮಾಡೋಂತ ಒಂದು ಕಾನ್ಸೆಪ್ಟ್ ನ ಮೆಂಡಲ್ ತರ್ತಾರೆ. ಅದನ್ನ ಎಷ್ಟೊಂದು ಜನ ಬಯೋಲಜಿಸ್ಟ್ಗಳು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ಇಟ್ ವಾಸ್ ಟೋಟಲಿ ನ್ಯೂ ಕಾನ್ಸೆಪ್ಟ್. ಲಾಸ್ಟ್ ರೀಸನ್ ಏನು ಅಂತ ಅಂದ್ರೆ, ದಿಸ್ ವರ್ಕ್ ಸಜೆಸ್ಟೆಡ್ ದಟ್ ಜೀನ್ಸ್ ವೇರ್ ಡಿಸ್ಕ್ರೀಟ್ ಯೂನಿಟ್ಸ್ ಅಂತ ಹೇಳಿದ ತಕ್ಷಣನೇ he could not explain the physical existence of genes, or you can say physical existence of genes ನ ಅವ್ರು ಎಕ್ಸ್ಪ್ಲೈನ್ ಮಾಡಲಿಲ್ಲ ಅನ್ನೋದಕ್ಕೆ ಏನ್ ರೀಸನ್ ಅಂತ ಅಂದ್ರೆ, ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆಫ್ ಜೀನ್ಸ್ ಗೆ ಅವ್ರು ಯಾವುದೇ ತರಹದ ಪ್ರೂಫ್ ಪ್ರೊವೈಡ್ ಮಾಡ್ತಾರೆ. ಈ ಕುಡ್ ನಾಟ್ ಪ್ರೊವೈಡ್ ಎನಿ ಫಿಸಿಕಲ್ ಪ್ರೂಫ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಜೀನ್ಸ್. ಆ ಒಂದು ಜೀನ್ಸ್ ಗಳ ಎಕ್ಸಿಸ್ಟೆನ್ಸ್ ಗೆ ಯಾವುದೇ ತರಹದ ಫಿಸಿಕಲ್ ಪ್ರೂಫ್ ಅವರು ಪ್ರೊವೈಡ್ ಮಾಡೋದಿಲ್ಲ. ಆರ್ ಈ ಕುಡ್ ನಾಟ್ ಎಕ್ಸ್ಪ್ಲೈನ್ ವಾಟ್ ದೇ ವರ್ ಮೇಡ್ ಆಫ್, ಆರ್ ಈ ಡಿಡ್ ನಾಟ್ ಸೇ ವಾಟ್ ದೇ ವರ್ ಮೇಡ್ ಆಫ್. ಜೀನ್ಸ್ ಯಾವ್ದ್ರಿಂದ ಆಗುತ್ತೆ, ಜೀನ್ಸ್ ಗಳ ಫಿಸಿಕಲ್ ಎಕ್ಸಿಸ್ಟೆನ್ಸ್ ನಿಜವಾಗ್ಲೂ ಇದೆಯಾ, ಅದಕ್ಕೆ ಏನ್ ಪ್ರೂಫ್ ಅದನ್ನೇನು ಅವ್ರು ಪ್ರೊವೈಡ್ ಮಾಡೋದಿಲ್ಲ. ಸೊ ಹಾಗಾಗಿ ಮೆಂಡಲ್ ವರ್ಕ್ 1900 ತನಕ ರೆಕಗ್ನೈಸ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಬಗ್ಗೆ ನೋಡಿ. ಓಕೆ, ಥ್ಯಾಂಕ್ ಯು.